ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,740 ಗ್ರಾಮೀಣ ಡಾಕ್ ಸೇವಕ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ 21/1/2026ರಿಂದ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಜಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾದರೆ ಸಂಪರ್ಕಿಸಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC LPಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸು ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತು ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಅವರು ಕೈ ಬರೋದ ನೋಟ್ಸು, ಮತ್ತು ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇದ್ದ ಗ್ರಾಮೀಣ ಡಾಕ್ ಸೇವಕ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಗ್ರಾಮೀಣ ಡಾಕ್ ಸೇವಕ ಮತ್ತು ಶಾಖಾ ಪೋಸ್ಟ್ ಮಾಸ್ಟರ್ BPN ಮತ್ತು GDS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ. ಒಟ್ಟು ಹುದ್ದೆಗಳು 28,740 ಹುದ್ದೆಗಳು ಖಾಲಿ ಇರ್ತವೆ. ಇದು ಬಂದು ಹೊಸ ನೇಮಕಾತಿ ರೀ. ಸ್ನೇಹಿತರೆ, ಈ ಹುದ್ದೆಗಳನ್ನು ಹೊರಪಡಿಸಿದ ಸಂಸ್ಥೆ ಯಾವುದಪ್ಪ ಅಂದ್ರೆ ಭಾರತೀಯ ಅಂಚೆ ಇಲಾಖೆ ಆಗಿರ್ತದೆ. ಇದು 100% ಗೌರ್ಮೆಂಟ್ ಜಾಬ್ ರೀ ಐತಲ್ಲ. ಆದರೆ ಇದು ನಿಮ್ದು ಏನಿದೆ ಅಲ್ಲ ಗ್ರೂಪ್ ಡಿ ಹುದ್ದೆಯ ರೀತಿ ಇರ್ತದೆ ರೀ. ಅಂದ್ರೆ ಲಾಸ್ಟ್ ಕೆಳ ದರ್ಜೆ ಹುದ್ದೆ ರೀ. ನೀವು ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ, ಅದರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಎಂಟ್ರಿ ಆಗಬೇಕಪ್ಪ ಅಂದ್ರೆ ಈ ಹುದ್ದೆಯಿಂದ ಎಂಟ್ರಿ ಆದರೆ ಅಂದ್ರೆ ನಿಮಗೆ ಪೋಸ್ಟ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗಿ ನೀವು ಲಾಸ್ಟಿಗೆ ಕಡಿಮೆ ಅಂದರೂ ಕೂಡ ಮ್ಯಾನೇಜರ್ವರೆಗೂ ಕೂಡ ಹೋಗ್ಬೋದು ರೀ. ನೀವು ಅಲ್ಲಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೇಕ್ರಿ. ಇದು ಇಂಪಾರ್ಟೆಂಟ್ ರೀ. ಅದು ಏನೇನಂತೇಳಿ ನೇಮಕಾತಿ ಆದಮೇಲೆ ನಿಮ್ಮದು ಪ್ರೊಸೆಸ್ ಏನೇನು ಇರುತ್ತಲ್ಲ ಅವಾಗ ತಿಳಿಸ್ಕೊಡ್ತೇನೆ ರೀ. ಇಲ್ಲಿ ಖಾಲಿ ಇರುವ ಹುದ್ದೆಗಳು ಆಲ್ರೆಡಿ ತಿಳಿಸಿನಿ ರೀ, ಒಟ್ಟು ಹುದ್ದೆಗಳು ಕೂಡ ರೀ. ಅದೇ ರೀತಿ ಇಲ್ಲಿ ನೀವು ಆಯ್ಕೆ ಆಗಬೇಕಪ್ಪ ಅಂದ್ರೆ SSLC ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 31 ಜನವರಿ ಅಂತ ನಿಮ್ಮದು ಪ್ರಾರಂಭವಾಗಿ 14 ಫೆಬ್ರವರಿವರೆಗೂ ಕೂಡ ಇರ್ತದೆ ರೀ. ಅದೇ ರೀತಿ ನಿಮ್ದು ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡೋಕ್ಕೆ ಫೆಬ್ರವರಿ 2ರಿಂದ ಫೆಬ್ರವರಿ 16ವರೆಗೂ ಕೂಡ ಟೈಮ್ ಇರ್ತದೆ ರೀ. ಇನ್ನು ಅರ್ಜಿ ತಿದ್ದುಪಡಿ ಮಾಡಲು ಫೆಬ್ರವರಿ 18ರಿಂದ ಪ್ರಾರಂಭ ಮತ್ತು 18, 19 ಮಾತ್ರ ಇರ್ತದೆ ರೀ. ಇನ್ನು ಅದೇ ರೀತಿ 1ನೇ ಮೆರಿಟ್ ನೋಡ್ರಿ, ಅದು ಕೂಡ ರಿಸಲ್ಟನ್ನು ಯಾವಾಗ ಬಿಡ್ತೀವಿ ಅಂತ ಕೂಡ ತಿಳಿಸ್ಯಾರಿ. 28 ಫೆಬ್ರವರಿ 2026ಕ್ಕೆ 1ನೇ ಮೆರಿಟ್ ಲಿಸ್ಟ್ ಬರುತ್ತೆ ರೀ. ಒಟ್ಟಾರೆಯಾಗಿ ಇಲ್ಲಿ ಮೆರಿಟ್ ಲಿಸ್ಟ್ ಎಷ್ಟು ಬರ್ತಾವಪ್ಪ ಅಂದ್ರೆ 6 ಅಂತರೂ ಫಿಕ್ಸ್ ಬಂದೇ ಬರ್ತಾವ್ರಿ. ಕೆಲವೊಂದು ಸಾರಿ 7-8 ಕೂಡ ಬರಬಹುದು ರೀ. ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡುತ್ತಾ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ರೀ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತ್ರಿ. ಪ್ರತಿಯೊಬ್ಬರು ಜಾಯ್ನ್ ಆಗಿ ಒಂದೊಂದು ಸಾರಿ ವಿಡಿಯೋ ಮಾಡೋಕೆ ಆಗಿಲ್ಲಪ್ಪ ಅಂದ್ರೆ ಗ್ರೂಪ್ದಾಗ ಮಾಹಿತಿಯನ್ನು ಶೇರ್ ಮಾಡ್ತೀವಿ ರೀ. ಐತಲ್ಲ. ಇನ್ನು ಹಾಗಿದ್ರೆ ಯಾವ ರಾಜ್ಯಕ್ಕೆ ಎಷ್ಟು ಪೋಸ್ಟ್ಗಳು ಖಾಲಿ ಅದಾವೆ ನಮಗೆ ಉಳಿಕೆದೆಲ್ಲ ಬ್ಯಾಡ್ರಿ. ನಮ್ಮ ಕರ್ನಾಟಕದ ಇದೊಂದು ತಿಳ್ಕೊರಿ. ಇದಕ್ಕೆ ನೀವು ಎಲ್ಲಿ ಸ್ಟಡಿ ಮಾಡಿರ್ತೀರಿ ಅಲ್ಲಿ ಲೋಕಲ್ ಭಾಷೆ ಬರಬೇಕ್ರಿ ನಿಮಗೆ. ಅಂತರ ಮಾತ್ರ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಹಾಗಿದ್ರೆ ನೀವು ಕರ್ನಾಟಕ ಅಭ್ಯರ್ಥಿಗಳು ಕರ್ನಾಟಕದಾಗ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಕರ್ನಾಟಕ ಆಗಿ ಇರೋ ಹುದ್ದೆಗಳು 1023
970ರಿಂದ 1025 ಕೂಡ ನಿಮ್ಮದು ಹುದ್ದೆಗಳು ಇದರೊಳಗೆ ವೇರಿಯೇಷನ್ ಆಕ್ಕವ್ರಿ. ಫಿಕ್ಸ್ ಇಷ್ಟ ಅಂತಲ್ಲ, ಮಿನಿಮಮ್ ಅಂತೂ 970 ಅಂತೂ ಫಿಕ್ಸ್ ಬಂದೇ ಬರ್ತಾವ್ರಿ. ಲಾಸ್ಟ್ ಟೈಮ್ 1135 ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಅಂತೇಳಿ ಮೀಸಲಿದ್ದು ರೀ. ಈ ಥರ ಉಳಿದಿದ್ದೆಲ್ಲ ಕೂಡ ಇಲ್ಲದಾವು ನೋಡಿದ್ರೆ ಅಫಿಷಿಯಲ್ ನೋಟಿಸ್ ರೀ. ಪೇಕ್ ಏನಿಲ್ಲ, ಯಾವುದೇ ರೀತಿಯ ಮಾಹಿತಿ ಕೂಡ ಅಫಿಷಿಯಲ್ ನೋಟಿಸಲ್ಲಿ ಬಂದ ಮಾಹಿತಿ ಆಗಿರ್ತದ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ 31 ರೀ. ಅರ್ಜಿ ಸಲ್ಲಿಸಕ್ಕೆ ಏನೇನೆಲ್ಲ ದಾಖಲಾತಿ ಬೇಕ್ರಿ ನಾಳೆ ವಿಡಿಯೋ ಮಾಡ್ತೀವಿ ರೀ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಮಾಡಿದ್ವಿ, ಬಟ್ ಕೆಲವು ಅಭ್ಯರ್ಥಿಗಳು ನೋಡಿರಂಗಿಲ್ಲ. ನಿಮಗೇನಾದರೂ ನಾಳೆಗೆ ಇನ್ನೊಂದು ಸಾರಿ ವಿಡಿಯೋ ಬೇಕಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದರೆ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ. ಏನೆಲ್ಲ ದಾಖಲಾತಿಗಳು ಬೇಕು, ಏನೇನೆಲ್ಲ ಎಷ್ಟು ಪರ್ಸೆಂಟೇಜ್ ಇದರಿಂದ ಆಯ್ಕೆ ಆಗುತ್ತೆ ಅಂತೇಳಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಅದಕ್ಕಾಗಿ ನಿಮ್ದೊಂದು ಜಸ್ಟ್ ಒಂದು ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಹಾಕಿದ್ರೆ ವಿಡಿಯೋ ನಾಳೆಗೆ ಬರುತ್ತೆ. ಸ್ನೇಹಿತರೆ, ಇದಕ್ಕೆ ಅರ್ಜಿ ಶುಲ್ಕ ಏನು ಹೆವಿ ಏನು ಇರಂಗಿಲ್ಲ ರೀ. ಕೇವಲ 100 ರೂಪಾಯಿ ಇರ್ತದೆ ರೀ. SC/ST ಅಭ್ಯರ್ಥಿಗಳಿಗೆ ಫ್ರೀನೇ ಇರ್ತೈತಿ. ಪ್ರತಿಯೊಬ್ಬರು ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ. ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವು ಪುರುಷರಾದರೂ ನಡೀತೈತಿ, ಮಹಿಳೆಯರಾದರೂ ನಡೀತೈತಿ, ಅಂಗವಿಕಲ ಅಭ್ಯರ್ಥಿಗಳಾದರೂ ನಡೀತೈತಿ. ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಿದ್ರೆ ವಯೋಮಿತಿ ಎಲ್ಲಿ ಮಟ್ಟಪ್ಪ ಅಂದ್ರೆ 18ರಿಂದ 40 ವರ್ಷದ ಒಳಗೆ ಇರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ತಿಳಿತಲ್ಲ. ಇದಕ್ಕೆ ಮತ್ತೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಕೆಲವು ವರ್ಗಗಳಿಗೆ ಸಿಗುತ್ತೆ. ಅದು ಯಾವ ರೀತಿ ಅಂದ್ರೆ SC/STಗೆ ಬೇರೆ ಇರುತ್ತೆ ಮತ್ತು OBC ಅಭ್ಯರ್ಥಿಗಳಿಗೆ ಬೇರೆ ಇರುತ್ತೆ ರೀ. ಇನ್ನು ಅರ್ಜಿಯನ್ನು ಸಲ್ಲಿಸುವ ಅಫಿಷಿಯಲ್ ಲಿಂಕ್ ಯಾವುದಪ್ಪ ಅಂದರೆ ಇದು ನಿಮ್ಮದು ಅಫಿಷಿಯಲ್ ಲಿಂಕ್ ಆಗಿರ್ತದೆ. ಅರ್ಜಿ ಬಿಟ್ಟ ತಕ್ಷಣ ನಾವೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ರೀ. ತಿಳಿತಲ್ಲ. ಅದು ಈಸಿ ಇರುತ್ತೆ ಪ್ರೊಸೆಸ್. ಯಾವ ರೀತಿ ಅಂತೇಳಿ ನಾವು ಫೋನ್ಯಾಗ ಹಾಕೋದು ಕೂಡ ಕಳಿಸ್ತೀನಿ. ಇಲ್ಲಪ್ಪ ಅಂದ್ರೆ ನಮ್ಗೆ ಪೇಮೆಂಟ್ ಮಾಡಿದಂದ್ರೆ ನಾವೇ ನಿಮ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಕೊಳ್ತೀವಿ ರೀ. ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗಬೇಡ್ರಿ. ತಿಳಿತಲ್ಲ. ನಿಮ್ಮದು ಒಟ್ಟಾರೆ ಆಗಿದೆ. ಇದು ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಭಾಳ ವೆರಿ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳ ಕಡೆ ಡಾಕ್ಯುಮೆಂಟ್ಸ್ ಇರೋಂಗಿಲ್ಲ. ಅದು ವಿಡಿಯೋ ಬೇಕಂದ್ರೆ ನೀವು ಎಸ್ ಅಂತ ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿರಿ ಆಲ್ರೆಡಿ. ಇಲ್ಲಿ ಒಟ್ಟಾರೆ ಆಗಿರೋ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 28,740 ರೀ. ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಿಗುತ್ತಾವೆ ಅಂದ್ರೆ 970ರಿಂದ 1025 ಒಳಗಡೆ ನಿಮ್ಮದು ಹುದ್ದೆಗಳು ಸಿಗ್ಬೋದು ರೀ. ಮಿನಿಮಮ್ ಅಂತೂ 970 ಇದ್ದೇ ಇರ್ತಾವೆ ರೀ. ಒಂದಿಷ್ಟು ಏನಾರ ವೇರಿಯೇಷನ್ ಆದರೂ ಕೂಡ ಹೆಚ್ಚಿಗೆ ಆಗುವ ಸಾಧ್ಯತೆ ಐತ್ರಿ. ತಿಳಿತಲ್ಲ. ಹಾಗಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ದಿನಾಂಕ 31 ಆಯ್ತು. ನಮ್ಮದು ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಇಲ್ಲಿ ಕೇವಲ 15 ದಿವಸ ಮಾತ್ರ ಟೈಮ್ ಕೊಟ್ಟಾರ್ರಿ ಅರ್ಜಿ ಸಲ್ಲಿಸೋಕೆ. 15 ದಿವಸದಾಗ ಕೆಲವೊಂದು ಡಾಕ್ಯುಮೆಂಟ್ಸ್ ಬರೋಂಗಿಲ್ಲ. ಅದಕ್ಕೆ ಆಲ್ರೆಡಿ ನೀವು ಈ ಡಾಕ್ಯುಮೆಂಟ್ಸನ್ನು ತೆಗೆದಿಟ್ಕೋರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಂದು ಕಮೆಂಟ್ಗೆ ಸಂಬಂಧಿಸಿದಂತೆ ನಾವು ನೋಡಿ ಏನು ಡೌಟ್, ಕೆಲವು ಕಮೆಂಟ್ ಏನಿರುತ್ತಲ್ಲ ಸೇಮ್ ಇರುತ್ತಲ್ಲ ಅಂಥ ಕಮೆಂಟಿಗೆ ನಾವು ಏನು ಮಾಡ್ತೀವಿ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೇವೆ ರೀ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.